ಓ ಕಮಲಕ್ಕ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳೋಕ್ಕೆಲ್ಲ ಟೈಮ್ ಇಲ್ಲ. ಈಗ ನಾನು ನನ್ನ ಮಗಳದ್ದು ಕಂಪ್ನೀಲಿ ಪ್ರಮೋಷನ್ ಆಗಿದೆ, ಅದಕ್ಕಾಗಿ ಅವಳು ಗೆಟ್ ಔಟ್ ಮಾಡ್ತಾಳಂತೆ. ಹಾಗಾಗಿ ಎಲ್ಲರನ್ನು ಕರಿ ಅಂತ ಹೇಳಿದಾಳೆ, ಅದಕ್ಕೆ ಬಂದಿದ್ದೀನಿ. ಓ, ಗೆಟ್ ಟುಗೆದರಾ? ಅದೇ ಅದೇ. ಖಂಡಿತ ಬರೋಣ, ಕೂತ್ಕೊಳ್ಳಿ. ಇಲ್ಲ ಅಪ್ಪ, ನನಗೆ ಶೀತ, ಹಾಗಾಗಿ ಕುತ್ಕೊಂಡು ಮಾತಾಡೋ ಇದರಲ್ಲಿ ನಾನಿಲ್ಲವೇ ಇಲ್ಲ. ಆಯಿತು ಬಿಡಿ, ನಿಮ್ಮ ಇಷ್ಟ. ಅಂದಹಾಗೆ ನಿಮ್ಮ ಮಗಳಿಗೆ ಎಷ್ಟು ವರ್ಷ ಕಮಲಕ್ಕ? ನನ್ನ ಮಗಳಿಗೆ 24, 25 ನಡೀತಾ ಇದೆ. ಸಾಕು ಸುಮ್ಮನಿರಿ ಕಮಲಕ್ಕ. ನನ್ನ ಎರಡನೇ ತಮ್ಮನಿಗೆ 30 ವರ್ಷ ಆಗಿದೆ. ಅವಳು ಅವನಕ್ಕಿಂತ ಏನು 1 ವರ್ಷ ಚಿಕ್ಕವಳೇನೋ ಅಷ್ಟೇ. ಅಷ್ಟೇ. 25, 26, 27 ಎಡ ಬಲ ಅಷ್ಟೇ. ನಿಮ್ಮ ತಾಯಂದ್ರಿಗೆ ಹೆಣ್ಮಕ್ಳಿಗೆ ವಯಸ್ಸಾಗಿರೋದು ಗೊತ್ತೇ ಆಗಲ್ಲ ನೋಡಿ. ಹೋಗ್ಲಿ ಬಿಡಮ್ಮ, ಯಾಕೆ ಆ ವಿಷಯ ಈಗ? ಮತ್ತ್ಯಾಕೂ ಇಲ್ಲ, ಅವಳು ಮದುವೆ ಮಾಡೋ ಯೋಚನೆ ಏನಾದರೂ ಇದೆಯೇನೋ ಅಂತ ಕೇಳಿದೆ. ಮದುವೆ ಮಾಡಬೇಕು. ಓ, ಒಳ್ಳೇದಾಯ್ತು ಬಿಡಿ. ಹಾಗಿದ್ರೆ ನನ್ನ ಮೊದಲನೇ ತಮ್ಮನ ಹೆಂಡತಿ ಇದ್ದಾಳಲ್ವಾ, ಅವಳು ತಮ್ಮನಿಗೆ ಹುಡುಗಿ ನೋಡ್ತಿದ್ದಾರೆ. ಹಾಗೆ ನಿಮ್ಮ ಮಗಳು ನೆನಪಾಯ್ತು ನನಗೆ, ಅದಕ್ಕೆ ಕೇಳಿದೆ. ಒಳ್ಳೆ ಹುಡುಗ ಕಮಲಕ್ಕ, ಇಂಜಿನಿಯರು, ಕೈ ತುಂಬ ಸಂಬಳ. ನೋಡೋದಾದರೆ ನೋಡಿ. ಆ ಹುಡುಗ ಬ್ಯಾಡಪ್ಪ ಬ್ಯಾಡ. ಯಾಕೆ? ನಿನ್ನ ತಮ್ಮನ ಮದುವೆಲಿ ನಾನು ನೋಡಿದ್ದೀನಿ. ಆ ಹುಡುಗ ಆ ಒಂದು ಕಂಪ್ಯೂಟರನ್ನು ಎತ್ಕೊಂಡು ಒಳ್ಳೆ ಮಗು ಎತ್ಕೊಂಡ ಹಾಗೆ ಆಚೆ ಈಚೆ ತಿರುಗ್ತಾ ಇದ್ದ. ಒಂದೇ ಒಂದು ಮಾತು ಆಡೋದು ಇಲ್ಲ. ನಾವು ಮಾತಾಡ್ಸಿದ್ರು ಮಾತು ಆಡಲ್ಲ. ಅದು ಅಲ್ಲದೆ ಅವನ ತಲೆ ನೋಡಿಬಿಟ್ರೆ, ತಲೆ ಮೇಲೆ ಏನಾದರೂ ಒಂದು ಚಮಚ ಎಣ್ಣೆ ಹಾಕಿದರೆ ಬಳಬಳ ಅಂತ ಮುಖದ ಮೇಲೆ ಸುರಿಯುತ್ತೆ. ಆ ಥರ ರೊಟ್ಟಿ ಹೆಂಚಿದ್ದಂಗಿದೆ ಅವನ ತಲೆ. ಅಂಥ ಬೋಳ್ ತಲೆಯವ್ರಿಗೆಲ್ಲ ನನ್ನ ಮಗಳನ್ನೆಲ್ಲ ಬಿಲ್ಕುಲ್ ಕೊಡಲ್ಲ ನಾನು. ಅಯ್ಯೋ ಕಮಲಕ್ಕ, ಒಳ್ಳೆ ಜಾಬಲ್ಲಿದ್ದಾನೆ, ಜವಾಬ್ದಾರಿಗಳಿರುತ್ತೆ. ಹೀಗಿರೋವಾಗ ಸುಮ್ಮನೆ ನಮ್ಮ ಥರ ಅಲ್ಲಿ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರೋಕ್ಕಾಗತ್ತಾ? ಅಷ್ಟೇ ಒತ್ತಡ ಕೂಡ ಇರುತ್ತೆ, ಅದನ್ನು ನಾವು ಒಪ್ಕೊಳ್ಳೇಬೇಕು. ಇನ್ನು ತಲೆ ಕೂದಲು ಏನೂ ಮಾಡೋಕ್ಕಾಗಲ್ಲ. ಕೆಲವರಿಗೆ ನೀರು, ಆಮೇಲೆ ಹೆರಿಡಿಟ್ರಿ. ಅವರ ಅಪ್ಪ ಕೂಡ ಸ್ವಲ್ಪ ಬೋಳ್ತಲೇನೆ, ಹಾಗಾಗಿ ಅವನಿಗೂ ಪಾಪ ಹೀಗಾಗಿದೆ. ಎಲ್ಲ ಒಳ್ಳೆ ಗುಣಗಳು ಇರಬೇಕಿದ್ರೆ ಇದು ಒಂದು ಕಾರಣ ಆಗಲ್ಲ ಅಂತ ಅನಿಸುತ್ತಪ್ಪ ನನಗೇನೋ. ನನಗಿಷ್ಟ ಇಲ್ಲ ಅಷ್ಟೇ. ಸರಿ ಬಿಡಿ, ನಿಮ್ಮ ಇಷ್ಟ. ಹಾಗಿದ್ರೆ ಒಂದು ಕೆಲಸ ಮಾಡಿ, ನಮ್ಮನೆಯವ್ರ ಬ್ಯಾಂಕಲ್ಲಿ ಈಗ ಹೊಸ ಮ್ಯಾನೇಜರ್ ಬಂದಿದ್ದಾರೆ. ಅವನ ತಮ್ಮ ಒಬ್ಬನು ಮದುವೆಗಿದ್ದಾನೆ. ಅವನ ಹೆಸರು ಹರಿ. 34 ವರ್ಷದ 8 ತಿಂಗಳು ಅಲ್ವಾ? ಓ, ಈಗಾಗಲೇ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡಿಬಿಟ್ಟಿದ್ದೀರಲ್ಲ, ನೋಡಿ ಹಾಗಿದ್ರೆ ಆ ಹುಡುಗನ್ನ. ಅವನಿಗೆಲ್ಲ ಕೊಡ್ತೀನಿ ಹೀರೋ. ಅವನಿಗೆ ವಯಸ್ಸಾಗಿದೆ, ಹಾಗೆಲ್ಲ ವಯಸ್ಸಾದವ್ರಿಗೆಲ್ಲ ಕೊಡಲ್ಲ ಅಪ್ಪ. ಅಯ್ಯೋ, ನಿಮ್ಮ ಮಗಳಿಗೆ ಹೋಲಿಸಿದ್ರೆ ಅದೇನು ಮಹಾ ವಯಸ್ಸು? ಏನು ವಯಸ್ಸಾಗಿರೋದು? 34 ವರ್ಷದ 8 ತಿಂಗಳೆಲ್ಲ ಆಗಿಲ್ಲ ಅಪ್ಪ. ಏನೊಂದು 5 ವರ್ಷ ವ್ಯತ್ಯಾಸ ಆಗುತ್ತಪ್ಪ. ಹ್ಞೂ 5 ವರ್ಷ ವ್ಯತ್ಯಾಸಕ್ಕೆಲ್ಲ ನನ್ನ ಮಗಳು ಕೊಡಬೇಕಾ? ಆಮೇಲೆ ವಯಸ್ಸು ವ್ಯತ್ಯಾಸ ಆಗಿ ಡ್ರೈವರ್ಸ್ ಆಗಿಬಿಡುತ್ತೆ. ನಾನು ಹಾಗೆಲ್ಲ ವಯಸ್ಸು ವ್ಯತ್ಯಾಸ ಇದ್ದವ್ರಿಗೆಲ್ಲ ಕೊಡಲ್ಲ ಅಪ್ಪ, ಬ್ಯಾಡವೇ ಬೇಡ. ಅಯ್ಯೋ ಕಮಲಕ್ಕ, ಇದೆಲ್ಲ ನಿಮ್ಮದು ಒಂದು ಭ್ರಮೆ. ವಯಸ್ಸು ವ್ಯತ್ಯಾಸ ಕಡಿಮೆ ಇದ್ದವರು ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗ್ತಾ ಇರೋರು ಇದ್ದಾರೆ. ಹಾಗೆಯೇ ವಯಸ್ಸಿನ ಅಂತರ ಜಾಸ್ತಿ ಇದ್ದವರು ಚೆನ್ನಾಗಿ ಜೀವನ ಮಾಡ್ತಾ ಇರೋರು ಇದ್ದಾರೆ. ಇದೆಲ್ಲ ಯಾರು ಎಷ್ಟು ಹೊಂದಾಣಿಕೆ ಮಾಡ್ಕೊಳ್ತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ ಅಷ್ಟೆ. ನಿಂದು ಒಳ್ಳೆ ಕತೆ ಆಯಿತು. ನನ್ನ ಮಗಳು ನನ್ನ ಇಷ್ಟ, ನನಗೆ ಯಾರಿಗೆ ಕೊಡಬೇಕು ಅಂತ ಗೊತ್ತಿದೆ, ಕೊಡ್ತೀನಿ.
ಹೋಗಲಿ ಬಿಡಿ, ನಿಮ್ಮ ಇಷ್ಟ. ಹಾಗಿದ್ರೆ ಒಂದು ಕೆಲಸ ಮಾಡಿ, ಇಲ್ಲಿ ನಮ್ಮ ಕೊನೆ ಬೀದಿಲಿ ಸದಾನಂದ ಮೇಷ್ಟ್ರು ಅಂತಿದ್ದಾರಲ್ಲ, ಅವ್ರ ಮಗ ಅಮೇರಿಕದಲ್ಲಿದ್ದಾನೆ, ಈಗ ಬಂದಿದ್ದಾನೆ. ಅವನಿಗೂ ಹುಡುಗಿ ಹುಡುಕ್ತಾ ಇದ್ದಾರೆ, ಒಳ್ಳೆ ಹುಡುಗ, ಅವನನ್ನು ನೋಡ್ಬೋದಲ್ಲ. ಅವನು ಬ್ಯಾಡ. ಯಾಕೋ? ಅವನೇನಾದರೂ ನೀನು ಇತ್ತೀಚೆಗೆ ನೋಡಿದೀಯಾ? ಹಾಂ, ನೋಡಿದ್ದೀನಿ. ಬೆಳಗ್ಗೆ ಅಷ್ಟೇ ವಾಕ್ ಬಂದಿದ್ದ. ಪಾಪ ಒಳ್ಳೆ ಹುಡುಗ, ಚೆನ್ನಾಗಿ ಮಾತಾಡಿಸ್ತಾನೆ. ಏನು ಚೆನ್ನಾಗಿ ಮಣ್ಣು ನಿನಗೆ ಕಣ್ಣು ಹೋಗಿದೆ ಬಿಡು. ಒಳ್ಳೆ ಕೊರೇ ಕಾಗೆ ಆದಂಗಿದ್ದಾನೆ. ಹಾಂ, ಇಷ್ಟು ದಪ್ಪಗೆ ಬೇರೆ ಇದ್ದಾನೆ. ಅಮೇರಿಕದಲ್ಲಿದ್ರೇ ಬೆಳ್ಳಗಾಗಿಲ್ಲ ಅಂದಮೇಲೆ ಅವನು ಇನ್ನೂ ಜನ್ಮದಲ್ಲಿ ಬೆಳ್ಳಗಾಗಲ್ಲ. ಅದೂ ಅಲ್ಲದೆ ಸದಾನಂದ ಮೇಷ್ಟ್ರು, ಅವ್ರ ಹೆಂಡ್ತಿ ಎಲ್ಲರೂ ಕೊಪ್ಪು. ಹಾಗಿರೋವಾಗ ಅವನು ಬೆಳ್ಳಗಾಗಕ್ಕೆ ಸಾಧ್ಯನೇ ಇಲ್ಲ. ಅಯ್ಯೋ ಕಮಲಕ್ಕ, ಬಣ್ಣ ಏನು ಮಾಡತ್ತೆ? ಹಾಗೆ ಹೇಳಕ್ಕೆ ಹೋದರೆ ನಿಮ್ಮ ಮಗಳು ಏನೋ ಕೊಪ್ಪೆ ಅಲ್ವಾ? ಅವಳೇನು ಕಪ್ಪು? ಕಪ್ಪೆಲ್ಲ ಅಲ್ಲಪ್ಪ ಅವಳು ಟ್ರಕ್ಗೆಲ್ಲ ಹೋಗ್ತಾಳೆ, ಹಾಗಾಗಿ ಹಂಗಾಗಿದ್ದಾಳೆ ಅಷ್ಟೇ. ನಾವು ಅಪ್ಪ ಅಮ್ಮ ಎಲ್ಲ ಇಷ್ಟಿಷ್ಟು ಬೆಳ್ಳಗಿದ್ದೀವಿ, ಅವಳೆಲ್ಲಿ ಕಪ್ಪು ಅಲ್ಲ. ಏನೋ ಅಪ್ಪ, ಬಣ್ಣ ಅಲ್ಲ ನೋಡಿಕೊಂಡು ಬೇಡ ಅಂತ ಹೇಳೋದು ನನಗೇನು ಸರಿ ಅನ್ಸಲ್ಲ. ನಾನು ಒಂದು ಹುಡುಗನ ಮೇಲೆ ಕಣ್ಣು ಹಾಕ್ಕೊಂಡಿದ್ದೀನಿ. ಯಾವ ಹುಡುಗ? ಆಯಿತು ಬಿಡಿ, ನಿಮ್ಮ ಇಷ್ಟ. ನಿಮ್ಮ ಸುಶೀಲತ್ತೆ ಮಗ ಇದಾನಲ್ಲ, ಅವನಿಗೆ ಒಂದು ಸ್ವಲ್ಪ ನಮ್ಮ ವಿಷಯ ಹೇಳೆ. ನೀನು ಹೇಳಿದರೆ ಒಪ್ಕೋತಾರೆ. ಅಯ್ಯೋ ಕಮಲಕ್ಕ, ಅವನ ಸಾವಾಸ ನಿಮಗೆ ಬೇಡವೇ ಬೇಡ. ಅಯ್ಯೋ, ಒಳ್ಳೆ ಮೊನ್ನ ಮತ ಇದ್ದಂಗಿದ್ದಾನೆ. ನೋಡೋಕ್ಕೂ ಎಷ್ಟು ಲಕ್ಷಣ, ಕೈ ತುಂಬ ಸಂಬಳ. ಅಯ್ಯೋ ಅವನ ಅವಾಂತರ ಏನು ಕೇಳ್ತೀರಾ? ಎಲ್ಲ ಚಟನೂ ಜೋರಿದೆ ಅವನದು. ಸ್ವಲ್ಪ ಸ್ವಲ್ಪ ಮಾಡಿದರೆ ಏನು ತೊಂದರೆ ಇಲ್ಲ ಬಿಡು. ಯಾವ ಚಟನೂ ಇಲ್ಲದೆ ಇರೋದನ್ನ ಈ ಕಾಲದಲ್ಲಿ ಎಲ್ಲಿ ಹುಡ್ಕೋದು? ಟಾರ್ಚ್ ಹಾಕ್ಕೊಂಡು ಹುಡುಕಿದ್ರೂ ಸಿಗಲ್ಲ. ಹಾಗಾಗಿ ತೊಂದರೆ ಇಲ್ಲ ಬಿಡು. ಆಹಾಹಾಹಾ, ಒಬ್ಬ ಹೆಣ್ಣುಮಗಳ ತಾಯಿಯಾಗಿ ಎಂಥ ಮಾತು ಹೇಳಿದ್ರಿ ಕಮಲಕ್ಕ. ಆ ರೀತಿ ಚಟಗಳೆಲ್ಲ ಆರಂಭ ಆದಮೇಲೆ ಅಲ್ಪ ಸ್ವಲ್ಪ ಅಂತೆಲ್ಲ ಇರುತ್ತಾ? ಛೀ, ಇಂಥ ಚಟ ಇರೋ ಗಂಡು ಮಕ್ಕಳಿಗೆಲ್ಲ ನಿಮ್ಮ ಮಗಳು ಕೊಡೋಕೆ ಹೋಗಬೇಡಿ, ಬೇಡವೇ ಬೇಡ. ಓ ಹೌದಾ, ಬ್ಯಾಡ ಅಂತೀಯ? ಹ್ಞೂ, ಹೋಗಲಿ ಬಿಡು. ಕಮಲಕ್ಕ, ಈಗ ನಿಮಗಿಷ್ಟ ಆಗೋ ಸಂಬಂಧನ ನಾನು ಅಂತ ಹೇಳ್ತೀನಿ. ನಾನು ಹೇಳಿದ್ದೇ ತಡ ನೀವು ಖುಷಿಯಾಗಿ ಕುಪ್ಪಳಿಸ್ಬಿಡ್ತೀರ, ಅಷ್ಟು ಖುಷಿ ಆಗುತ್ತೆ. ಬೇಡವೇ ಬೇಡ ಅಂತ ಹೇಳೋದೇ ಇಲ್ಲ ನೀವು. ಯಾರೇ ಅದು ಹೇಳು? ಮತ್ಯಾರೂ ಅಲ್ಲ ಕಮಲಕ್ಕ, ನನ್ನ ಎರಡನೇ ತಮ್ಮ. ಬ್ಯಾಡ ಬೇಡ ಬ್ಯಾಡ ಅಷ್ಟೆ. ಯಾಕೆ? ನಾನು ಹೇಳಿದರೆ ನಿಂಗೆ ಬೇಸರ ಆಗತ್ತೆ. ಆಮೇಲೆ ನೀನು ನಮ್ಮನೆ ಗೆಟೌಟ್ಗೂ ಬರಲ್ಲ, ಅದಕ್ಕೆ ಬ್ಯಾಡ ಅಂತ. ಹಾಗೆಲ್ಲ ಏನಿಲ್ಲ, ನಿಮ್ಮನೆ ಗೆಟೌಟ್ಗೆ ಬರ್ತೀನಿ. ಏನೇ ಮಾತು ಬಂದ್ರೂ ಹೋದ್ರೂ ನಿಮ್ಮ ಸಂಬಂಧ ಹೀಗೆ ಇರುತ್ತೆ. ಹೇಳಿ. ನಿಮ್ಮ ಕುಟುಂಬ ಭಾಳ ಒಳ್ಳೆ ಕುಟುಂಬ. ಒಳ್ಳೆ ಕುಟುಂಬ ಅಂತಲೇ ಬೇಡವಾ? ಹ್ಞೂ, ಅಂದರೆ ಈಗ ನಿನ್ನ ಎರಡನೇ ತಮ್ಮ ಇದ್ದಾನಲ್ಲ, ಅವನಿಗೆ ಅಪ್ಪ ಅಮ್ಮ ಅಂದರೆ ಭಾಳ ಪ್ರೀತಿ. ಹಾಗೆಯೇ ಅಕ್ಕ ಅಂದರೆ ನೀನು ಅಂದ್ರೇನು ಭಾಳ ಅಚ್ಚುಮೆಚ್ಚು. ಹೀಗಿರೋವಾಗ ಅವನು ಹೆಂಡತಿ ಜೊತೆಗೆ ಯಾವಾಗ ಸಮಯ ಕಳೀತಾನೆ? ಹಾಗಾಗಿ ಫ್ಯಾಮಿಲಿ ಜೊತೆಗೆ ಅಟ್ಯಾಚ್ಮೆಂಟ್ ಇರೋರು ನನಗೆ ಬೇಡ, ನನ್ನ ಮಗಳಿಗೆ ಬ್ಯಾಡವೇ ಬೇಡ. ಫ್ಯಾಮಿಲಿ ಬಗ್ಗೆ ಅಟ್ಯಾಚ್ಮೆಂಟ್ ಇಲ್ಲದೆ ಹೋದರೆ ನಾಳೆ ನಿಮ್ಮ ಮಗಳ ಬಗ್ಗೆನೂ ಅಟ್ಯಾಚ್ಮೆಂಟ್ ಇರಲ್ಲ. ಅದೇ ಬೇಕು ನನಗೆ. ಅವನಿಗೆ ಭಾಳ ಅಟ್ಯಾಚ್ಮೆಂಟ್ ಇದ್ದುಬಿಟ್ರೆ ಆಮೇಲೆ ಅವನು ಹೆಂಡತಿನ ತವ್ರ ಮನೆಗೂ ಕಳಿಸಲ್ಲ. ಹಾಗಾಗಿ ಅಟ್ಯಾಚ್ಮೆಂಟ್ ಇಲ್ಲದೆ ಹೋದವರೇ ಬೇಕು. ಅಬಾ ಮೆಚ್ಚದೆ ನೋಡಿ. ನಿಮ್ಮ ಥರ ಎಲ್ಲ ಹೆಣ್ಮಕ್ಳ ತಾಯಂದರು ಯೋಚನೆ ಮಾಡಿಬಿಟ್ರೆ ಉದ್ಧಾರ.